ನಮಸ್ಕಾರ. ಸ್ಕೂಲ್ ವ್ಯಾನ್ ಬಂದು ನಿಂತ ಶಬ್ದ, ಅದರ ಹಿಂದೆ ಸಣ್ಣ ಪುಟ್ಟ ಕೋಮಲ ಕಂಠಗಳು ಬಾಯ್ ಬಾಯ್ ನಿಧಿ ಎಂದು ಉಳಿದಿದ್ದು, ಮತ್ತೊಂದೇ ಕ್ಷಣದಲ್ಲಿ ಗೇಟು ಬಾಗಿಲು ಸರಿಸಿದ ಶಬ್ದ ಎಲ್ಲವೂ ಕೇಳಿ ಬಂದವು. ಅಷ್ಟು ಹೊತ್ತಿನಿಂದಲೂ ಮನೆಯೊಳಗಿನ ಹಜಾರದ ಕಿಟಕಿಗೆ ಮುಖವಾನಿಸಿಕೊಂಡು ಕಾಯುತ್ತಿದ್ದ ಸುನಂದ ಉದ್ವೇಗಕ್ಕೆ ಒಳಗಾದಳು. ಬೆನ್ನಿನ ಮೇಲೆ ಭಾರದ ಸ್ಕೂಲ್ ಬ್ಯಾಗ್ ಹೊತ್ತು, ಕೈಯಲ್ಲಿ ಬುತ್ತಿಯ ಡಬ್ಬಿ, ನೀರಿನ ಬಾಟಲಿ, ಪುಟ್ಟ ಟವೆಲ್ ಇರಿಸಿದ ಬುಟ್ಟಿ ಹಿಡಿದು ಯೂನಿಫಾರ್ಮ್ ಹುಡುಕಿಯಲ್ಲಿ ಕಾಲಿಗೆ ಸಾಕ್ಸ್ ಶೂ ಧರಿಸಿ ನಡೆದು ಬರುತ್ತಿದ್ದ ಆ ಪುಟ್ಟ ಪುಟ್ಟ ಹೆಜ್ಜೆಗಳು ಎಂದೂ ಕೂಡ ಸುನಂದೆಯ ನಿರೀಕ್ಷೆ, ಕಾತರ ಯಾವುದರ ಅರಿವು ಇಲ್ಲದಂತೆ ಪೋರ್ಟಿಕೋದಿಂದಲೇ ಮಹಡಿಗೆ ಹೋಗುತ್ತಿದ್ದ ಮೆಟ್ಟಿಲುಗಳನ್ನು ಹತ್ತಿ ಹೊರಟು ಹೋದವು. ಸುನಂದಗೆ ನಿಂತಲ್ಲೇ ಕುಸಿಯುವಂತಾಯಿತು. ಈ ಸಂಭ್ರಮಕ್ಕೆ ಮಧ್ಯಾಹ್ನ 3 ಗಂಟೆಯಿಂದಲೇ ಇಲ್ಲಿ ಬಂದು ನಿಂತು ಕಾಯಬೇಕಾಗಿತ್ತೆ ನಾನು. ನಿನ್ನೆ ಸಂಜೆ ತಾನೆಷ್ಟು ಉಪಚಾರ ಮಾಡಿ ಮುದ್ದಿಸಿ ಕೇಳಿಸಿಕೊಂಡಿದ್ದೆ. ನಿಧಿ, ನಿನಗಿಷ್ಟದ ಮಸಾಲ ಪುರಿ, ಕೋಡು ಬಳೆ 2 ಮಾಡಿಟ್ಟು ಕಾಯ್ತಾ ಇರ್ತೀನಿ ಪುಟ್ಟ. ಇಲ್ಲೇ ಬಂದು ಮುಖ ತೊಳೆದು ತಿಂದುಕೊಂಡು ಆಮೇಲೆ ಮೇಲ್ಗಡೆ ಹೋಗುವೆಯಂತೆ. ಖಂಡಿತ ಬಾ ಎಂದಿದ್ದೆ. ಮಗುವಿಗೆ ಮರೆತೇ ಹೋಯ್ತೆ ಹಾಗಾದರೆ. ನನ್ನ ಮನೆ ಕಡೆ ನೋಡಲೂ ಇಲ್ವಲ್ಲ. ಬಿಟ್ಟ ಬಾಣದ ಹಾಗೆ ನೇರ ಮೆಟ್ಟಿಲು ಹತ್ತಿ ಹೋಗೇ ಬಿಟ್ಲಲ್ಲ. ಕಾಲುಗಳು ತೀರ ಕುಸಿದು ಬಿದ್ದು ಬಿಡುವಂತೆ ಭಾಸವಾಗಿ ಸುನಂದ ಅಲ್ಲೇ ಹತ್ತಿರವಿದ್ದ ಸೋಫಾದ ಮೇಲೆ ಕುಕ್ಕರಿಸಿ ಕುಳಿತಳು. ಇವತ್ತು ನನಗೆ ನಿರಾಸೆಯೇ ಮಾಡಿದಳಲ್ಲ. ಅಜ್ಜಿಯ ಕೈತುತ್ತು ಮಾಡಿಕೊಡುತ್ತಿದ್ದ ಬಗೆ ಬಗೆಯ ತಿಂಡಿ ಯಾವುದಾದ್ರೂ ಈಗ ಯಾಕೆ ಬೇಡವಾಗಿದೆ ಅವಳಿಗೆ? ಚಿಕ್ಕವಳಿದ್ದಾಗಿನಿಂದ ಅದೆಷ್ಟು ಮುದ್ದಿಸಿ ಮುದ್ದಿಸಿ ಮಡಿಲಲ್ಲೇ ಸಾಕಿದೆಲ್ಲ ಮರೆತು ಹೋಯ್ತ ಈ ಮಗುವಿಗೆ. ಹಬ್ಬ, ದೊಡ್ಡವಳಾಗುತ್ತಿದ್ದಳಲ್ಲ. ಹೆಸರಾಂತ ಕಾನ್ವೆಂಟ್ನಲ್ಲಿ 2nd ಇಯರ್ನಲ್ಲಿ ಓದುತ್ತಿರುವ ಪೋರಿ. ಅವಳು ಗೇಟ್ ತೆರೆದ ತಕ್ಷಣ ನಾನು ಬಾಗಿಲು ತೆರೆದು ಅವಳನ್ನು ಕರೆದು ಒಳಗೆ ಬಿಟ್ಟುಕೊಳ್ಳಬೇಕಾಗಿತ್ತು. ಆದರೆ ಅವಳು ಬರ್ತಾಳ ಇಲ್ವಾ ನೋಡಬೇಕೆಂದು ತಾನೆ ನಾನು ಕಿಟಕಿಯ ಮರೆಯಲ್ಲಿ ನಿಂತು ಕಾಯುತ್ತಿದ್ದದು. ಹೀಗೊಂದು ವಾರದಿಂದಲೂ ಅವಳನ್ನು ಕರೆಯುವುದು ಕಾಯುವುದು ಮಾಡುತ್ತಿದ್ದೇನೆ. ಮಗು ನನ್ನ ಮನೆಯ ಒಳಗೆ ಬರುತ್ತಿಲ್ಲ ಎಂದ ಮೇಲೆ ಅದು ಅವಳ ಅಮ್ಮನ ಆದೇಶ ಎಂದು ನಾನು ಅರ್ಥ ಮಾಡಿಕೊಳ್ಬೇಕಲ್ವೇ? ಯೋಚಿಸುತ್ತಿದ್ದಂತೆಯೇ ಸುನಂದೆಯ ಕಣ್ಣಳಿಗಳು ನೀರು ತುಂಬಿಕೊಂಡವು. ಬದುಕಿನಲ್ಲಿ ಏನೇನೋ ಬದಲಾವಣೆಗಳು ಘಟಿಸಿ ಹೋದವು. 2 ವರ್ಷಗಳ ಕೆಳಗೆ ಕೂಡ ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದಾಗ ಹೇಗಿದ್ದಿತ್ತು ನನ್ನ ದಿನಚರಿ? ಈ ಮಹಾರಾಯರು ನನ್ನ ಜೊತೆಗಿದ್ದರು. ಸದಾ ಮನೆಗೆಲಸ, ಅಡುಗೆ, ತಿಂಡಿಗಳ ತಯಾರಿ. ಮೊಮ್ಮಗಳ ಚಾಕರಿಯಲ್ಲಿ ಅರೆ ನಿಮಿಷವಾದರೂ ಸ್ವಂತಕ್ಕೆಂದು ಬಿಡುವು ಸಿಗುತ್ತಿರಲಿಲ್ಲ. ಆದರೂ ಬೇಸರವಿಲ್ಲದೆಲ್ಲ ದುಡಿಮೆ ಮಾಡಿಕೊಂಡಿದ್ದೆ. ತವರು ಮನೆಯಲ್ಲಿ 5 ತಿಂಗಳ ಬಾನಂತನ ಮುಗಿಸಿಕೊಂಡು ಸೊಸೆ ರಾಗಿಣಿ ಬಂದಾಗಿನಿಂದಲೂ ಈ ನಿಧಿಯ ಪೂರ್ಣ ಆರೈಕೆ ಜವಾಬ್ದಾರಿ ನನ್ನದೇ ಆಗಿತ್ತಲ್ವೇ? ಮಗ ಸೊಸೆ ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿ ಬೆಳಿಗ್ಗೆ 8ಕ್ಕೆ ಮನೆ ಬಿಟ್ಟರೆ ಬರುವುದೇ ರಾತ್ರಿ 8 ಗಂಟೆಯ ಮೇಲೆ. ನಿಧಿಗೆ ಪೂರ್ಣಾವಧಿಯ ಅಮ್ಮ ಎಲ್ಲಿ ಸಿಕ್ಕಿದಳು? ಶನಿವಾರ ಭಾನುವಾರ ಕೂಡ ಬೇರೇನೇನೋ ಕೆಲಸಗಳು, ತಿರುಗಾಟ ಎಂದು ನಿಧಿಯನ್ನು ಹೆಚ್ಚಾಗಿ ನನ್ನ ಬಳಿಯೇ ಬಿಟ್ಟಿದ್ದಾರಲ್ವ. ಪೂರ್ತಿ ಅಜ್ಜಿಯ ಮಡಿಲಲ್ಲೇ ಬೆಳೆದ ಮಗು ಅದು. ರಾತ್ರಿ ಮಲಗುವಾಗಲೂ ಅಜ್ಜಿಯೇ ಬೇಕೆಂದು ಹಠ ಹಿಡಿಯುತ್ತಿತ್ತಲ್ಲ. ಹಾಗೆಲ್ಲ ಮಗುವನ್ನು ನನ್ನ ವಶಕ್ಕೆ ಆಯಾಗಿ ಬಿಟ್ಟುಕೊಟ್ಟಿದ್ದ ರಾಗಿಣಿಗೆ ಹೀಗೇನಾಗಿದೆ? ಯಾಕೆ ನಿಧಿ ನನ್ನ ಬಳಿಗೆ ಬಾರದಂತೆ ತಡೆಯುತ್ತಿದ್ದಾಳೆ? ನಿಧಿಗಾದರೂ ಈ ಅಜ್ಜಿಯ ಹಳೆಯ ಪ್ರೀತಿ ನೆನಪಾಗುವುದಿಲ್ವೇ? ಅಜ್ಜಿ ಬೇಕೆನಿಸದಿಲ್ಲವೇ? ಮಗುವಿಗೆ ಇಷ್ಟು ನಾನು ಬೇಡವಾದೇನೆ? ರಾಗಿಣಿಯ ಸ್ವಭಾವ ಒಂದು ವಿಚಿತ್ರವೇ. ಅವಳೇನು ಕೆಟ್ಟವಳಲ್ಲ, ಆದರೆ ಅವಳು ಒಳ್ಳೆಯವಳು ಅಲ್ಲ ಎನ್ನಬೇಕೇನು. ಈಗಿನ ಕಾಲದವಳು, ವಿದ್ಯಾವಂತೆ, ಶ್ರೀಮಂತ ಕುಟುಂಬದಿಂದ ಬಂದವಳು, ರೂಪವಂತೆ ಕೂಡ. ಮೇಲಾಗಿ ಗಂಡನ ದುಡಿಮೆಗೆ ಸರಿಸಮಾನಾಗಿ ಸಂಪಾದಿಸಿ ತರುವವಳು. ಮಗನಂತೂ ಪೂರ್ತಿ ಅವಳ ವಶವರ್ತಿ. ಅವಳು ಹೇಳಿದಂತೆ ಅವನು ಅಷ್ಟೆ. ನಮಗಾದರೂ ಅವರಿಬ್ಬರಿಂದ ಬೇರೇನು ನಿರೀಕ್ಷೆ ಇರಲಿಲ್ಲ. ಅವರಿಬ್ಬರ ಅನ್ಯೋನ್ಯತೆಯೇ ನಮಗೂ ಸಮಾಧಾನವಷ್ಟೆ. ನಿಧಿಯಂಥ ಮೊಮ್ಮಗಳನ್ನು ಕೊಟ್ಟಿದ್ದಾಳಲ್ಲ ನಮಗೆ, ಬೇರೇನು ಬೇಕು ಎಂಬಷ್ಟೇ ಭಾವನೆಯಲ್ಲಿ ನಾವಿದ್ದೇವೆ. ಆದರೆ ಒಂದೊಂದು ಸಲ ತನ್ನ ಪತಿ ಹೇಳುತ್ತಿದ್ದಾರಲ್ಲ, ಬೆಳಗಿನಿಂದ ಕತ್ತೆ ಥರ ಕೆಲಸ ಮಾಡ್ತಾ ಇದ್ದೀಯಲ್ಲ ಸುನಿ, ಬಾ 1 ಗಳಿಗೆ ಕೂತ್ಕೋ ಸುಮ್ಮನೆ. ನೀನು ಅಷ್ಟು ಮನೆ ಕೆಲಸ ಮಾಡಿ ಮಗುನ ನೋಡಿಕೊಂಡು ಅವಳು ಬರೋ ಹೊತ್ತಿಗೆಲ್ಲ ಹನಿ ಮಾಡಿಟ್ಟು ಬಡಿಸ್ತೀಯ. ನೀನು ಇಷ್ಟೆಲ್ಲ ಮಾಡ್ತೀಯ ಅಂತ ನಿನ್ನ ಸೊಸೆಗೇನಾದರೂ ನಿನ್ನ ಮೇಲೆ ಪ್ರೀತಿ ಗೌರವ ಇದೆಯಾ? ಸೇವೆ ಮಾಡಿಸ್ಕೊಳ್ಳೋದು ತನ್ನ ಹಕ್ಕು ಅಂತಲೇ ಭಾವಿಸ್ಕೊಂಡಿರು ಆಗಿದ್ದಾಳೆ ನಿನ್ನ ಸೊಸೆ.
ಈ ಸಂಸಾರಕ್ಕೆ ಒಂದು ಬಿಟ್ಟಿ ದುಡಿಯುವ ಆಳು ನೀನು ಅಷ್ಟೇ. ಹೌದು, ಸುನಂದಲ ಪತಿ ತುಂಬ ಸೂಕ್ಷ್ಮ ಸ್ವಭಾವದವರಾಗಿದ್ದರು. ಹೇಳದೇ ಎಲ್ಲ ತಿಳಿದುಕೊಳ್ಳಬಲ್ಲವರು. ರಾಗಿಣಿಯ ನಿರ್ಲಿಪ್ತ ನಿರ್ಭಾವುಕ ವ್ಯಕ್ತಿತ್ವವನ್ನು ಅವರೆಂದೋ ಗುರುತಿಸಿದ್ದರು. ರಾಗಿಣಿಗೆ ಅವಳ ಗಂಡ, ಮಗು, ಅವಳ ಅಪ್ಪ ಅಮ್ಮ ಇಷ್ಟು ಬಿಟ್ಟು ಬೇರೆ ಯಾರ್ಯಾರಿಗೂ ಅವಳ ಮನೋವರ್ತುಲದಲ್ಲಿ ಇರುವಂತಹ ಅವಕಾಶವಿಲ್ಲ ಎಂಬಂಥ ವರ್ತನೆ. ಮಗುವಿನ ಸೇವೆ ತಾನು ಮಾಡಲಾಗದೆಂದೇ ಅತ್ತೆಗೆ ಬಿಟ್ಟು ಕೊಟ್ಟಿದ್ದಾಳೆ ಅಷ್ಟೇ ವಿನಃ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆಂಬ ಕೃತಜ್ಞತೆಯ ಭಾವವೆಂಬುದು ಅವಳಲ್ಲಿ ಉದಯಿಸಿಲ್ಲವೆಂದೇ ಸುನಂದನ ಪತಿ ಆಗಾಗ ಹೇಳುತ್ತಿದ್ದದು. ಹೆಂಡತಿ ಜೊತೆಗೆ ಸೇರಿ ಇವನು ಕೂಡ ಬಹಳವಾಗಿ ಬದಲಾಯಿಸಿ ಬಿಟ್ಟಿದ್ದಾನೆ ಕಣೆ. ಏನು ಈಗಿನ ಕಾಲದ ಯಂಗ್ಸ್ಟರ್ಸ್ ಮೆಂಟ್ಯಾಲಿಟಿ ಅರ್ಥವೇ ಆಗೋಲ್ಲ. ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮನ ಜೊತೆಗೆ ಒಂದು ಭಾವುಕ ಬಂಧವಿರ್ತಿತ್ತು. ಆದರೆ ಈಗಿನವರು ವಿದ್ಯಾವಂತರು ಕೂಡ ಬಹಳವಾಗಿ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಅಂತ ಅನಿಸಿಬಿಟ್ಟಿದೆ ಕಣೆ ಎನ್ನುತ್ತಿದ್ದಾರಲ್ಲ ಅವರು. ಪತಿಯ ನೆನಪಾಗಿ ಸುನಂದೆಯ ಹೃದಯ ತೇವವಾಯಿತು. ಅವರು ಹೇಳುತ್ತಿದ್ದದೆಲ್ಲ ಸತ್ಯವೆಂಬ ಅರಿವು ನನಗಿದ್ದಿತ್ತು. ಅದೇ ಮಾಡುವುದೇನನ್ನು, ಎಲ್ಲರ ಮನೆಯ ಸಂಸಾರದಲ್ಲೂ ಇಂಥದೆಲ್ಲ ಇದ್ದದೇ ಅಲ್ವೇ, ಸಿಕ್ಕಷ್ಟೇ ಬೆಳದಿಂಗಳು ಅಂದುಕೊಂಡು ಸುಮ್ಮನಿರಬೇಕು ಅಷ್ಟೇ ಎನ್ನುತ್ತಿದ್ದೆ ನಾನು. ರಾಗಿಣಿಯ ಧೋರಣೆಗಳಿಂದ ನನ್ನ ಮನಸ್ಸಿಗೇನೋ ನೋವು ಕಮ್ಮಿ ಇತ್ತೆ. ನಿಧಿಯ ಮುಖ ನೋಡಿಕೊಂಡೆಲ್ಲ ನುಂಗುತ್ತಿದ್ದದಲ್ಲವೇ ನಾನು. ನಿಧಿಯ ಮುದ್ದು ನಿಷ್ಕಲ್ಮಶ ಪ್ರೀತಿ, ತೊದಲು ಮಾತು, ತಬ್ಬಿ ಹಬ್ಬಿ ಬೆಳೆಯುತ್ತಿದ್ದ ರೀತಿ ಇವೆಲ್ಲ ಬೇರೆಯ ಸಂಕಟಗಳನ್ನು ಮರೆಸುತ್ತಲ್ಲವೇ. ಈ ಬಾಡಿಗೆ ಮನೆ ಬಿಟ್ಟು ಮಗ ಕಟ್ಟಿಸಿದ ಈ ಸ್ವಂತ ಮನೆ ಎಂದು ಬಂದಿದ್ದೆ ತಪ್ಪಾಯಿತು. ಹೇಗಿದ್ರೂ ದೊಡ್ಡ ಮನೆ ಕಟ್ಟಿಸ್ತಿದ್ಯಾ ಕೆಳಗೆ ಮೇಲೆ ಅಂತ. ಕೆಳಗಡೆ ಭಾಗದಲ್ಲಿ ನಾವು ವಯಸ್ಸಾದವರಿಬ್ಬರು ಇದ್ದು ಬಿಡ್ತೀವಿ. ನೀನು ನಿನ್ನ ಹೆಂಡತಿ ಮಗ ಮೇಲ್ಗಡೆಯ ಭಾಗದಲ್ಲಿರಿ. ನಿನ್ನ ಹೆಂಡತಿಗೂ ಪ್ರೈವಸಿ ಬೇಕು ಅಂತ ಇರುತ್ತೆ ಕಣಪ್ಪ. ಒಳಗಡೆಯಿಂದಲೂ ಮೆಟ್ಟಲು ಇಡಿಸಿಬಿಟ್ಟರೆ ಮಗು ಕೆಳಗೆ ಮೇಲೆ ಅಂತ ಓಡಾಡಿಕೊಂಡೇ ಇರುತ್ತೆ ಎಂದು ಮಗನ ಬಳಿ ಇವರೇನೋ ಹೇಳಿಯೇ ಬಿಟ್ಟರು. ಅಷ್ಟೇ ಅಲ್ಲ, ಅವರ ಕಷ್ಟದ ದುಡಿಮೆಯ ಉಳಿತಾಯದ ಒಂದು ಭಾಗವನ್ನು ಮಗನಿಗೆ ಕೊಟ್ಟೋ ಬಿಟ್ರು. ಕೆಳಗಡೆ ನಮ್ಮ ಪಾಲಿನ ಮನೆಯ ಭಾಗ ಕಟ್ಟಿಸೋಕ್ಕೆ ಸ್ವಲ್ಪ ಸಹಾಯವಾಗಲಿ ತಗೋ ಎಂದರು. ಮಗ ಮೊದಲು ಬೇಡವೆಂದರೂ ಆಮೇಲೆ ತೆಗೆದುಕೊಂಡ. ಹೀಗೆ ತನ್ನ ಉಳಿತಾಯದ PF ಗ್ರ್ಯಾಚ್ಯುಯಿಟಿ ಮೊತ್ತದಲ್ಲಿ ಉಳಿದ ಅರ್ಧ ಭಾಗವನ್ನು ತನ್ನ ಹೆಸರಿಗೆ ಮಾಡಿಬಿಟ್ಟರು. ಹೀಗೆಲ್ಲ ಆಗುತ್ತೆ ಎಂದು ಹೇಗೆ ಮನಗಂಡಿದ್ದರವರು. ಸುನಂದ, ನಾನು ಇಲ್ಲವಾದರೆ ನೀನೀಗ ಪೂರ್ತಿ ಮಗ ಸೊಸೆ ಹಂಗಿಗೆ ಬೀಳ್ಬಾರ್ದಮ್ಮ. ಅವ್ರು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡರೆ ಜೊತೆಯಲ್ಲಿರು. ತಾತ್ಸಾರ ಮಾಡಿದರೆ ಆಳು ತರಹ ನಡೆಸಿಕೊಂಡ್ರೆ ಖಂಡಿತ ಒಟ್ಟಿಗಿರಬೇಡ. ಈ ದುಡ್ಡನ್ನು ಬಳಸಿಕೊಂಡು ಯಾವುದಾದ್ರೂ ಒಳ್ಳೆಯ ವೃದ್ಧಾಶ್ರಮದ ದಾರಿ ಹಿಡಿ ಎಂದೆಲ್ಲ ಹೇಳುತ್ತಲೇ ಇದ್ದರು. ನಾನೇ ಮೊದಲು ಹೋಗುವುದು, ನೀವಲ್ಲ ಎಂದು ನಾನು ಸಿಟ್ಟಿನಿಂದ ಬೈದಿದ್ದಕ್ಕೆ ಸುಮ್ಮನೆ ನಕ್ಕು ಬಿಟ್ಟಿದ್ದಾರಲ್ಲ. ಯಾಕೋ ಇವತ್ತೆಲ್ಲ ನೆನಪಿಗೆ ಪುನಃ ಪುನಃ ಬರುತ್ತಿದೆ. ಅವರ ಮುಖವೇ ಕಣ್ಮನ ತುಂಬಿ ಕಾಡುತ್ತಿದೆ. ಹೊಸ ಮನೆಯ ಗೃಹ ಪ್ರವೇಶ ಸಮಾರಂಭವನ್ನು ಬಹಳ ಅದ್ಧೂರಿಯಾಗಿ ಮಾಡಿದ ಮಗರಾಯ ವಾಸಕ್ಕೆ ಬಂದ ಮೇಲಿನಿಂದಲೇ ಸಮಸ್ಯೆಯ ಜಲದ ಬಿಸಿ ತಾಗಲು ಪ್ರಾರಂಭವಾದದು. ಸುನಂದೆ ಸೋಪದಲ್ಲಿ ಕುಸಿದು ಕುಳಿತೆ ಮತ್ತೆ ಅದನ್ನೆಲ್ಲ ನೆನೆದಳು. ಅವಳ ಪತಿ ಮಗನ ಬಳಿ ಇವಳ ಆರೋಗ್ಯ ಕ್ಷೀಣಿಸಿದೆಯಪ್ಪ. ಮೊದಲಿನ ಹಾಗೆ ಅವಳಿಗೆ ಓಡಾಡಿಕೊಂಡು ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅವಳು ಈ ಥರ ಕುಂಟಿಕೊಂಡು ನಡೆಯೋದು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ. ಅರ್ಥ್ರೈಟಿಸ್ ಹೆಚ್ಚಾಗಿದೆ, ಡಯಾಬಿಟಿಸ್ ಬೇರೆ ಶುರು ಆಗಿದೆ, ತುಂಬ ನಿಶಕ್ತಿ ಇದೆ. ಅಡುಗೆ ಜವಾಬ್ದಾರಿ ಪೂರ್ತಿ ಹೊರುವುದು ಇನ್ನು ಅವಳ ಕೈಯಲ್ಲಿ ಆಗೋಲ್ಲಪ್ಪ. ಪಾಪ ತುಂಬಾ ಒದ್ದಾಡ್ತಿದ್ದಾಳೆ. ಎಷ್ಟೋ ದಿನದಿಂದ ನೋಡು, ನಮ್ಮಿಬ್ಬರಿಗೆ ಅಂದರೆ ಏನೋ ಒಂದು ಬೇಯಿಸಿಕೊಂಡು ಕಾಲ ಕಳಿತೀವಿ. ನೀವು ಮೇಲಿನ ಮನೆಯಲ್ಲೇ ನಿಮ್ಮ ಅಡುಗೆ ತಿಂಡಿ ಮಾಡ್ಕೊಳ್ಳಿ. ನಿಧಿ ಸ್ಕೂಲಿನಿಂದ ಬಂದು ಇಲ್ಲೇ ಇರಲಿ, ನಾವು ನೋಡ್ಕೊಳ್ತೇವೆ. ಮಗ ಸೊಸೆ ಇದಕ್ಕೇನು ಹೇಳದೆ ಮೌನವಾಗಿದ್ದರು. ಇಬ್ಬರು ಸುಮ್ಮನೆ ಮಾಡಿ ಹತ್ತಿ ಹೊರಟು ಹೋದರು. ಯಾಕೆ ಹಾಗೆ ಹೇಳೋಕ್ಕೆ ಹೋದ್ರಿ? ಬೆಳಿಗ್ಗೆ ಅಷ್ಟು ಬೇಗ ಹೊರಡೋಕ್ಕೆ ಮುಂಚೆ ಅವಳು ಹೇಗೆ ತಾನೆಲ್ಲ ಮಾಡ್ಕೊಳ್ತಾಳೆ. ಅವಳು ಬರೋದು ರಾತ್ರಿ 8 ಗಂಟೆಗೆ. ಸುಸ್ತಾಗಿ ಬರ್ತಾಳೆ. ಅವಳ ಕೈಯಲ್ಲಿ ಆಗೋಲ್ಲ ರೀ, ಕಷ್ಟ ಅಲ್ವಾ. ನಾನೇ ಹೇಗೋ ಮೊದಲನಾಗೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಸುಮ್ಮನೆ ಎಂದು ಸುನಂದ ಪತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ಲು. ಸಾಕು ಸುಮ್ಮನಿರೆ, ಹೆಜ್ಜೆ ಕಿತ್ತಿಡೋಕ್ಕೆ ಆಗದೆ ನರಳಿ ನರಳಿ ಸಾಯ್ತಾ ಇದೆಯಾ. ನೋವು ನೋವು ಅಂತ ಮುಖ ಕಿವುಚಿಕೊಂಡೇ ಸಾರಿಗೆ ಹುಣಸೆ ಹಣ್ಣು ಕಿವುಚಿತೀಯ. ಒಂದು ದಿನ ಆದರೂ ನಿನ್ನ ಈ ಅವಸ್ಥೆ ಬಗ್ಗೆ ನಿನ್ನ ಸೊಸೆಯಾದವಳು ಗಮನಿಸಿದಾಳ? ಮಗ ಏನಾದರೂ ವಿಚಾರಿಸಿದಾನ? ಇನ್ನೂ ಅವರ ಸಂಸಾರದ ಸೇವೆ ಮಾಡೋ ಹುಚ್ಚು ಯಾಕೆ ನಿಂಗೆ ಎಂದು ಸುನಂದಳ ಪತಿ ರೇಗಿದ್ದರು. ಆಮೇಲೆ ಶಾಂತರಾಗಿ, ನನಗೆ ನೀನು ಬೇಕು ಕಣೆ, ನಿನ್ನನ್ನು ಉಳಿಸ್ಕೊಳ್ಬೇಕು ನಾನು. ನೀನು ನಮಗೆಲ್ಲರಿಗೋಸ್ಕರ ಜೀವ ತೊಯ್ದದ್ದು ಸಾಕು ಎಂದು
ನನ್ನ ಕೈಗಳನ್ನು ಹಿಡಿದುಕೊಂಡು ಅರ್ಥರಾಗಿ ನುಡಿದಿದ್ದರು. ಎಂಥ ಪ್ರೀತಿವಂತ ಹೃದಯದ ಮನುಷ್ಯ. ಈ 2 ವರ್ಷ ನನಗೆ ಬೇಕಾದ ಔಷಧೋಪಚಾರ ಚಿಕಿತ್ಸೆ ಕೊಡಿಸಿ ನೋಡಿಕೊಂಡರು. ಮನೆ ಕೆಲಸಗಳ ಅರ್ಧ ಭಾರ ತಾವೇ ಹೊತ್ತರು. ನಾನೀಗ ನಿವೃತ್ತ ಕಣೆ, ಸುಮ್ಮನೆ ಕೂತರೆ ಹೊತ್ತು ಹೋಗಲ್ಲ ಬಿಡು, ನಿನಗೂ ಸ್ವಲ್ಪ ನಿವೃತ್ತಿ ಸುಖ ಇರಲಿ, ಸುಮ್ಮನಿರು ಎಂದು ಕೂರಿಸಿ ಬಿಡುತ್ತಿದ್ದರು. ಮೇಲಿನ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆಯುತ್ತಿದ್ದುದನ್ನು ಸುನಂದೆಯ ಪತಿ ಗಮನಿಸುತ್ತಲೇ ಇದ್ದರು. ಅಲ್ಲೀಗ ಅಡುಗೆಯಾಕೆ, ಮನೆ ಕೆಲಸದಾಕೆ ಎಂದೆಲ್ಲ ನೇಮಕವಾಗಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಬಂದು ಎಲ್ಲ ಮಾಡಿಟ್ಟುಕೊಂಡು ಹೋಗುತ್ತಿದ್ದಾರೆ. ನೋಡಿದ್ದೆ ಸುನಿ, ಎಷ್ಟು ಬೇಗ ಎಲ್ಲ ವ್ಯವಸ್ಥೆ ಆಗಿಬಿಟ್ಟಿದೆ. ಈ ಮೊದಲು ನೀನೇ ಅವರಿಗೆ ಅಡುಗೆ ಹಾಕಿ ಮುಸುರೆ ಹಾಕಿ ಎಲ್ಲ ಆಗಿದ್ದೆ ಅಲ್ವೇ ಪೆದ್ದಿ. ಈಗ ಅಮ್ಮಂಗೆ ಕಷ್ಟ ಆಗ್ತದೇನೋ ಅಂತ ಕೆಲಸಕ್ಕೆ ಜನ ನೇಮಿಸ್ಕೊಳ್ಬೋದಿತ್ತಲ್ವ. ಹೆಂಡತಿಗೆ ಕಷ್ಟ ಆಗೋದು ಮಾತ್ರ ತಿಳಿಯುತ್ತೇನೋ ಅವನಿಗೆ ಎನ್ನುತ್ತಿದ್ದರು. ನಿಧಿಯನ್ನು ನೋಡಿಕೊಳ್ಳಲೆಂದು ಮತ್ತೊಬ್ಬಳನ್ನು ನೇಮಿಸಿಕೊಳ್ಳಲಿಲ್ಲ. ಮಗು ಸ್ಕೂಲಿನಿಂದ ಅಜ್ಜ ಅಜ್ಜಿಯರ ಮಡಿಲಿಗೆ ಓಡಿ ಬರುತ್ತಿತ್ತು. ಅಜ್ಜಿಯಿಂದ ಸಂಜೆಯ ತಿಂಡಿ ತಿನಿಸುಗಳ ಉಪಚಾರ, ಅಜ್ಜನಿಂದ ಹೋಮ್ವರ್ಕಿಗೆ ನೆರವು ಎಲ್ಲ ಪಡೆದುಕೊಂಡು ಮುದ್ದುಗರೆದುಕೊಂಡಿದ್ದು. ರಾತ್ರಿ 8 ಗಂಟೆಗೆ ಅಪ್ಪ ಅಮ್ಮ ಬಂದ ಮೇಲಿನ ಮನೆಗೆ ಹೋಗುತ್ತಿತ್ತು. ಒಂದೊಂದು ರಾತ್ರಿ ಅಜ್ಜಿಯ ಬಳಿಯೇ ಮಲಗುತ್ತೇನೆಂದು ಕೆಳಗಿನ ಮನೆಯಲ್ಲೇ ಇದ್ದು ಸುನಂದೆಯನ್ನು ತಬ್ಬಿ ಮಲಗಿಬಿಡುತ್ತಿತ್ತು. ಬಯಸದ ಬದಲಾವಣೆ ಎಂದರೆ ಮಗ ಸೊಸೆಯ ಮುಗುಮದ ವರ್ತನೆ. ಎಷ್ಟು ಬೇಕೋ ಅಷ್ಟೇ ಮಾತು, ಸಂಪರ್ಕ ಕಡಿಮೆ ಆಗುತ್ತಾ ಬಂದಿದ್ದು. ಮಗು ಒಂದು ಮಧ್ಯ ಸೇತುವೆಯಾಗಿ, ಇಲ್ಲದಿದ್ದರೆ ಪೂರ್ತಿ ಅನುಬಂಧ ಕಳಚಿಕೊಳ್ಳುತ್ತಿದ್ದಾರೋ ಏನೋ. ಬದಲಾಗಿ ಇತ್ತೀಚೆಗೆ ರಾಗಿಣಿಯ ತಾಯಿ ತಂದೆಯರೊಂದಿಗೆ ಒಡನಾಟಗಳು ಹೆಚ್ಚಾಗಿದ್ದವು. ಮೊದಲೆಲ್ಲ ಮಗಳ ಮನೆಗೆ ಎಂದು ಬಾರದಿದ್ದ ಈ ಬೀಗರು ಈಗ ಪದೇ ಪದೇ ಬಂದು ಇದ್ದು ಹೋಗುತ್ತಾ ಬರುತ್ತಾ ಇರುವುದನ್ನು ಸುನಂದ ದಂಪತಿ ಸದ್ದಿಲ್ಲದೆ ಗಮನಿಸುತ್ತಿದ್ದಾರೆ. ಹಳಿಯ ಕಟ್ಟಿಸಿರುವ ಮಗಳದೇ ಸ್ವಂತ ಮನೆ ಎಂಬ ಭಾವ, ಮಗಳ ಅತ್ತೆ ಮಾವ ಎಂಬ 2 ಡಸ್ಟ್ಬಿನ್ಗಳು ಕೆಳಗೆ ಪ್ರತ್ಯೇಕವಾಗಿವೆಯಲ್ಲ ಎಂಬ ನಿಶ್ಚಿಂತತೆಯೇ ಇವರು ಸಮೀಪವಾಗಲು ಕಾರಣ ಎಂದು ಸುನಂದೆಯ ಪತಿ ಹೇಳುತ್ತಿದ್ದರು. ರಾಗಿಣಿಯ ತಾಯಿಯಂತೂ ಆಗಾಗ ಬಂದು ವಾರಗಟ್ಟಲೆ ಇಲ್ಲೇ ಇರುತ್ತಿದ್ದುದು ಕೆಳಗಿದ್ದ ಇವರ ಅರಿವಿಗೆ ಬಾರದಿರುವಂಥದ್ದೇನಲ್ಲ. ಅವರವರೇ ಆದರೂ ಚೆನ್ನಾಗಿರಲಿ ಎಂದು ನಿಟ್ಟುಸಿರಿನಲ್ಲಿಯೇ ಮಗ ಸೊಸೆ ಹತ್ತಿರವಿದ್ದು ದೂರ ನಿಂತ ಪರಿಯ ನೋವನ್ನು ಆ ಮುದಿ ದಂಪತಿ ಮೌನವಾಗಿ ಉಣ್ಣುತ್ತಿದ್ದರು. ಹೀಗೆ ಆದರೂ ದಿನ ಹೋಗಿದ್ದರಾಗುತ್ತಿತ್ತು. ಆದರೆ ಈಗ 2 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಎದೆನೋವೆಂದು ಕುಸಿದು ಬಿದ್ದ ಸುನಂದೆಯ ಪತಿ ಮತ್ತೆ ಮೇಳೆಯಲ್ಲೇ ಇಲ್ಲ. ಅದು ಶನಿವಾರ ಬೆಳಗಿನ ಮಗ ಸೊಸೆ ಮನೆಯಲ್ಲಿರೋ ಹೊತ್ತು. ಗಾಬರಿಯಿಂದ ಒಳಗಿನ ಮೆಟ್ಟಿಲುಗಳನ್ನು ಹತ್ತಿ ಹೋಗಿ ಕರೆದು ಬಂದಿದ್ದಳು ಸುನಂದ. ಆಸ್ಪತ್ರೆಗೊಯ್ಯಲು ಏರ್ಪಾಡು ಮಾಡುವಷ್ಟು ಪುರುಸೊತ್ತೇ ಕೊಡಲಿಲ್ಲ. ಮಗನ ಕೈ ಹಿಡಿದು, ಅಮ್ಮನ ಚೆನ್ನಾಗಿ ನೋಡಿಕೊ, ಕೆಳಗಡೆ ಮನೆಯಲ್ಲೇ ಅವಳಷ್ಟಕ್ಕೆ ಅವಳು ಇರಲು ಬಿಡು ಎಂದು ಕಷ್ಟದಲ್ಲೇ ಮೇಲುಸಿರಿನೊಂದಿಗೆ ಹೇಳಿ ಪ್ರಾಣ ಬಿಟ್ಟರು. ಎಂದು ತುಂಬಲಾಗದ ಶೂನ್ಯದಲ್ಲೇ ಸುನಂದೆಯನ್ನು ಕೆಡವಿ ಅವರು ಹೊರಟು ಹೋಗಿ ಬಿಟ್ಟಿದ್ದಾರೆ. ದುಃಖ ಮರುಕಳಿಸಿ ಸುನಂದ ಎದ್ದು ಮಲಗುವ ಕೋಣೆಗೆ ಬಂದಳು. ಪತಿ ಇದ್ದಾಗ ಮಲಗುತ್ತಿದ್ದ ಮಂಚ, ಹಾಸಿಗೆ, ದಿಂಬು ಎಲ್ಲ ಹಾಗೇ ಇದ್ದು ಅವರಿಲ್ಲದ ಶೂನ್ಯವನ್ನು ಸಾರಿ ಹೇಳುವಂತೆ ಮೌನವನ್ನು ಹೊಂದಿದ್ದವು. ಮಂಚದ ಮೇಲೆ ಕುಸಿದು ಕುಳಿತು ದಿಮ್ಮಿನ ಮೇಲೆ ಮುಖವಿರಿಸಿ ಸುನಂದ ರೋಧಿಸಿದಳು. ಸಂಜೆ ಕಳೆದು ಕತ್ತಲೆ ಕವಿದುದರ ಅರಿವು ಇಲ್ಲವಾಯಿತು. ಅವಳ ಕಣ್ಣೀರಿಗೆ ಅಗಲು ಕೊಡುತ್ತಿದ್ದ ಪತಿಗೆ ಬದಲಾಗಿ ಅಲ್ಲಿದ್ದ ದಿಂಬು ಮಾತೇ ಇಲ್ಲದೆ ನೆನೆದು ಹೋಯಿತು. ನಾನಾದರೂ ದಿನ ಮಗುವನ್ನು ಯಾಕೆ ಅಷ್ಟು ಕರೆಯುತ್ತಿದ್ದೇನೆ? ಮೊದಲೆಲ್ಲ ಬರುತ್ತಿದ್ದ, ಜೊತೆಯಲ್ಲೇ ಮಲಗುತ್ತಿದ್ದ ಮಗು ಈಗ ಎಷ್ಟು ಕರೆದರೂ ಬರುತ್ತಿಲ್ಲವೇಕೆ? ನೀವಿಲ್ಲದ ಮನೆಯಲ್ಲಿ, ನೀವಿಲ್ಲದ ಮಂಚದಲ್ಲಿ ಒಬ್ಬಳೇ ರಾತ್ರಿ ಮಲಗಲಾರೆ ಎಂದಲ್ಲವೇ? ಮಗುವಾದರೂ ಜೊತೆಯಲ್ಲಿ ಮಲಗಲಿ ಎಂದು ಬಯಸಿ ಕರೆಯುತ್ತಾ ಕಾಯುತ್ತಿರುವುದು. ರಾಗಿಣಿ ಹತ್ತಿರ ಒಬ್ಬಳೇ ಮಲಗಲಾರೆ, ಏನೋ ದುಃಖ ಸಂಕಟ ಆಗುತ್ತೆ, ಮಗುವನ್ನು ಸ್ವಲ್ಪ ದಿನ ರಾತ್ರಿ ನನ್ನ ಜೊತೆಗೆ ಮಲಗಲು ಕಳಿಸಮ್ಮ ಎಂದು ಎಷ್ಟು ಸಲ ಕೇಳಿಕೊಂಡು ಕಳಿಸುವುದು ಬಿಟ್ಟು ಸ್ಕೂಲಿನಿಂದ ಇಲ್ಲಿಗೆ ಮಗು ಬರುತ್ತಿದ್ದುದನ್ನು ನಿಷೇಧಿಸಿ ಬಿಟ್ಟಳೇಕೆ? ಈಗೀಗ ಸಂಜೆ ಹೊತ್ತು ಮಗು ಇಲ್ಲಿಗೆ ಬಾರದೆ ಮೇಲೆಯೇ ಹೋಗಿಬಿಡುತ್ತದೆಯಲ್ಲ. ನಿಧಿ ನನ್ನನ್ನು ಇಷ್ಟು ತೊರೆದು ಬಿಟ್ಟಳೆ. ನಾನೇ ಮೊದಲಿನಿಂದ ಸಾಕಿ ಬೆಳೆಸಿದ ನನ್ನ ಕಂದ ಅವಳು. ನಿಮ್ಮ ಸಾವು ತಂದಿರುವ ಶೂನ್ಯವನ್ನು ರಾತ್ರಿ ಒಬ್ಬಳೇ ಎದುರಿಸಲಾರೆ ಎಂದಲ್ಲವೇ ಮಗುವಿಗಾಗಿ ನಾನು ರಾಗಿಣಿಯಲ್ಲಿ ಬೇಡಿತ್ತು. ಆದರೆ ಈಗ ಸಂಪರ್ಕವನ್ನೇ ಪೂರ್ತಿ ಕಡಿದುಕೊಂಡಿತೇಕೆ ಮಗು? ಅದೆಷ್ಟೋ ಹೊತ್ತು ಎದೆಯ ವೇದನೆಯನ್ನು ದಿಂಬಿನ ಮೇಲೆ ಕಂಬೆನ್ನಿಯಾಗಿ ಹರಿಸಿಯೇ ನೆನೆಸಿದ ಮೇಲೆ ಸುನಂದ ಎದ್ದಳು. ಪೂರ್ತಿ ಕತ್ತಲಿದ್ದ ಮನೆಯ ಲೈಟ್ ಸ್ವಿಚ್ಗಳನ್ನು ಅದುಬಿ ಬೆಳಕು ತಂದಳು. ಮುಖ ತೊಳೆದುಕೊಂಡು
ಒರೆಸಿಕೊಂಡು 2 ಬಾಕ್ಸ್ಗಳಿಗೆ ನಿಧಿಗೆಂದು ಅಂದು ಮಾಡಿಟ್ಟಿದ್ದ ತಿಂಡಿಗಳನ್ನು ಹಾಕಿದಳು. ಕೊಟ್ಟು ಬಂದು ಬಿಡುತ್ತೇನೆ ಎಂದು ತನ್ನ ಕಾಲು ನೋವಿನಲ್ಲಿಯೇ ಮಾಡಿ ಮೆಟ್ಟಿಲುಗಳನ್ನು ಮೆಲ್ಲನೆ ಹತ್ತಿ ಹೋದಳು. ಪೋರ್ಟಿಕದಲ್ಲೇ ಮಾತುಗಳನ್ನು ಕೇಳಿಸಿ ಗಲಿಗೆ ಕಾಲ ಸಂಕೋಚದಿಂದ ಒಳಗೆ ಹೋಗದೆ ನಿಂತಳು. ಒಳಗಿನಿಂದ ಹಾಲಿನಿಂದ ರಾಗಿಣಿಯ ಮಾತುಗಳೀಗ ಸ್ಪಷ್ಟವಾಗಿ ಕೇಳಿಸಿದವು. ಬಹುಶಃ ಆಕೆಯ ತಾಯಿ ಬಂದಿರಬೇಕು. ಅಯ್ಯೋ ಸುಮ್ಮನಿರಮ್ಮ, ನಿಮಗೆ ಗೊತ್ತಾಗೋಲ್ಲ. ಕೆಳಗೆ ಹೋಗಲೇಬಾರ್ದು ಅಂತ ಸ್ಟ್ರಿಕ್ಕಾಗಿ ಜೋರು ಮಾಡಿ ಹೇಳಿಬಿಟ್ಟಿದ್ದೀನಿ. ಒಬ್ಬರಿಗೆ ಮಲಗೋಕ್ಕೆ ಭಯ ಅಂತೆ, ಶೂನ್ಯ ಕಾಡುತ್ತದಂತೆ. ನಿಧಿನ ರಾತ್ರಿ ಮಲಗಿಸಿಕೊಳ್ಳೋಕ್ಕೆ ಕಳಿಸುವಂತ ಒಂದೇ ಸಮನೆ ಹಠ. ಸಾವಾಗಿರೋ ಮನೆಗೆ ಮಗುನ ನಾನು ಹೇಗಮ್ಮ ಕಳಿಸ್ಲಿ? 2 ದಿನದಿಂದ ನಾನು ರಜೆ ಹಾಕಿ ನಿಧಿನ ಕಾಯ್ತಾ ಇದ್ದೀನಿ, ಅಲ್ಲಿಗೆ ಹೋಗದಂತೆ. ನನಗೆ ಸಾಕಾಗಿ ಬಿಟ್ಟಿದೆ. ಹೇಗಾದರೂ ಮಾಡಿ ಈ ಅಟ್ಯಾಚ್ಮೆಂಟ್ ಬಿಡಿಸ್ಬೇಕು ನಾನು. ಯಾವಾಗಲೂ ಅಜ್ಜಿ ಅಜ್ಜಿ ಅಂತ ಬಡ್ಕೊಳ್ತಾಳೆ, ಒಂದೇ ಸಮನೆ ಹಾಳಾದ್ದು. ದೊಡ್ಡವಳಾಗ್ತಿದ್ದಾಳೆ, ಏನು ಈಗಲೂ ಅಜ್ಜಿ ಅಂತ ಕುಣಿಯೋದು? ಒಬ್ಬರೇ ಇರ್ತಾರಲ್ಲ ಪಾಪ, ಕೇಳಿದ್ದಾರೆ. ಮಗುನ ಕಳಿಸಿದ್ರೆ ಏನು ತಪ್ಪು? ಮಗು ಇರುವಾಗಿಂದ ಅವರೇ ಅಲ್ವಾ ನೋಡಿಕೊಂಡು ಬೆಳೆಸಿದ್ದು. ರಾಗಿಣಿಯ ಅಮ್ಮನ ಧ್ವನಿ. ಸುಮ್ಮನಿರಮ್ಮ, ನೀನೊಬ್ಬಳು, ಗೊತ್ತಾಗೋಲ್ಲ ನಿಂಗೆ. ಹಾಗೆ ಕಳಿಸ್ತಾ ಇದ್ದರೆ ನಾಳೆ ಅಜ್ಜಿ ಮೊಮ್ಮಗಳೇ ಒಂದು, ನಾನೇ ದೂರ ಆಗ್ತೀನಿ ಅಷ್ಟೇ. ಅಷ್ಟೋ ಆಗೋಕ್ಕೆ ನಾನು ಯಾವತ್ತೂ ಬಿಡೋಲ್ಲ. ಇಷ್ಟಕ್ಕೂ ಈಗ ಅವರೊಬ್ಬರೇ ಇರೋದು. ಅವರೊಬ್ಬರಿಗೆ ಯಾಕೆ ಅಷ್ಟು ದೊಡ್ಡ ಮನೆ ಹೇಳು? ರಾತ್ರಿ ಮಲಗೋಕ್ಕೆ ಹೆದರಿಕೆ ಅಂದಮೇಲೆ ಒಬ್ಬರು ಯಾಕೆ ಅಲ್ಲಿರಬೇಕು? 4 ದಿನ ಹೀಗೆ ನಿಧಿನ ಕಳಿಸದೇ ಇದ್ದರೆ ದಾರಿಗೆ ಬರ್ತಾರೆ. ಮೇಲೆ ಇಲ್ಲೇ ರೂಮ್ನಲ್ಲಿ ಬಂದು ಇದ್ದು ಬಿಡಲಿ. ಅಡುಗೆಯೊಳು ಬೇಯಿಸಿದನ್ನು ತಿಂದ್ಕೊಂಡು ಬಿದ್ದಿರಲಿ. ಅಷ್ಟು ದೊಡ್ಡ ಮನೆ ಕೆಳಗಡೆ ಬಾಡಿಗೆಗೆ ಕೊಡೋಣ ಅಂತ ಇವರಿಗೆ ಹೇಳ್ತಾ ಇದ್ದೀನಿ. ಕಮ್ಮಿ ಅಂದರೂ 30,000ದ ಮೇಲೆ ಬರುತ್ತೆ ಅಮ್ಮ. ಯಾವುದಾದ್ರೂ ಕಂಪನಿಗೆ ಅಂತ ಆಫೀಸ್ ನಡೆಸೋಕ್ಕೆ ಕೊಟ್ಟರೆ ಬಾಡಿಗೆ 50,000 ದಾಟುತ್ತೆ ಗೊತ್ತಾ ಅಮ್ಮ. ಅಂತ ಸ್ಪೇಸಿಯಸ್ ಮನೆ, ಚಂದವೂ ಇದೆ. ಒಬ್ಬರೇ ಇರೋದು ಅಂದರೆ ದೊಡ್ಡ ವೇಸ್ಟ್ ಅಲ್ವಾ ಅಮ್ಮ. ಹಿಡಿದಿದ್ದ ಸ್ಟೀಲ್ ಬಾಕ್ಸ್ಗಳು ಕೆಳಗೆ ಬಿದ್ದು ಬಿಡಬಹುದೆಂಬಂತೆ ಸುನಂದೆಯ ಕೈಗಳು ನಡುಗಿದವು. ಮೊದಲೇ ದುರ್ಬಲವಾಗಿದ್ದ ಕಾಲುಗಳು ಕೂಡ ಕಂಪಿಸಿದವು. ಬಲು ಕಷ್ಟದಿಂದ ಸಾವರಿಸಿಕೊಂಡು ಆ ಬಾಕ್ಸ್ಗಳನ್ನು ಸದ್ದಾಗದಂತೆ ಬಾಗಿಲ ಹೊಸ್ತಿಲ ಬಳಿ ಇರಿಸಿ ಬಂದಂತೆ ಹಿಂತಿರುಗಿ ಬೀಳದಂತೆ ನಿಧಾನವಾಗಿ ಮೆಟ್ಟಿಲುಗಳನ್ನಿಳಿದು ಮನೆಯೊಳಗೆ ಬಂದು ಬಿಟ್ಟಳು. ಆ ರಾತ್ರಿ ಮಾತ್ರ ಅವಳನ್ನು ಯಾವ ಶೂನ್ಯ ಭಯ ಕಾಡಲೇ ಇಲ್ಲ. ಪತಿಯ ಭಾವಚಿತ್ರದ ಮುಂದೆ ಕುಳಿತು ಏನನ್ನೋ ಒಬ್ಬಳೆ ಮಾತನಾಡಿಕೊಂಡಳು. ಮಧ್ಯ ನಕ್ಕಳು, ಹತ್ತಳು. ಎಷ್ಟೋ ಹೊತ್ತಾದ ಮೇಲೆದ್ದು ಕಷ್ಟಪಟ್ಟು ಡೈನಿಂಗ್ ಕುರ್ಚಿ ಎಳೆದು ತಂದು ಇರಿಸಿಕೊಂಡಳು. ಅದರ ಮೇಲೆ ಹತ್ತಿ ಮಲಗುವ ಆ ಕೋಣೆಯ ಅಟ್ಟದ ಮೇಲಿನಿಂದ ಅಲ್ಲಿರಿಸಿದ ತೊಟ್ಟಿಲೊಂದನ್ನು ಬಹಳ ಶ್ರಮದಿಂದ ಕೆಳಗಿಳಿಸಿಕೊಂಡಳು. ನಿಧಿ ಮಾತ್ರವಲ್ಲ, ಅವಳ ಮಗನೂ ಮಲಗಿ ದೊಡ್ಡವರಾಗಿದ್ದು ಅದೇ ತೊಟ್ಟಿಲಲ್ಲೇ. ಸರಿ ರಾತ್ರಿ ಹೊತ್ತು ಕಳೆದೇ ಹೋಗಿತ್ತು. ಆ ತೊಟ್ಟಿಲನ್ನು ಪಕ್ಕದಲ್ಲಿ ಇರಿಸಿಕೊಂಡು ಅದನ್ನೇ ತಬ್ಬಿಕೊಂಡು ನಿದ್ರೆ ಹೋದಳು. ಮತ್ತೆ 3 ದಿನಗಳೇ ಉರುಳಿ ಹೋದವು. ಕೆಳಗಿನ ಮನೆಯ ಕಡೆ ಯಾರೂ ಎಂದಿನಂತೆ ಗಮನ ಹರಿಸಿರಲೇ ಇಲ್ಲ. 4ನೇ ದಿನ ರಾಗಿಣಿಯ ವಿಳಾಸಕ್ಕೆ ಒಂದು ಕೊರಿಯರ್ ಅಂಚೆ ಬಂದಿತ್ತು. ಮನೆಯಲ್ಲೇ ಇದ್ದ ಆಕೆ ಸಹಿ ಹಾಕಿ ಪಡೆದುಕೊಂಡಳು. ಬಿಡಿಸಿ ನೋಡಿದಾಗ ಅದರಲ್ಲಿ ಮನೆಯ ಕೀಲಿ ಕೈಯೊಂದಿತ್ತು. ಜೊತೆಗೆ ಒಂದು ಪುಟ್ಟ ಚೀಟಿ. ಅದರಲ್ಲಿದ್ದದ್ದು ಇಷ್ಟೇ ಬರಹ: ಮನೆಯನ್ನು ಬಾಡಿಗೆ ನೀಡಿರಿ, ನನ್ನನ್ನು ಹುಡುಕಿಕೊಂಡು ಬರಬೇಕಾದ ಅಗತ್ಯವಿಲ್ಲ. ರಾಗಿಣಿಯ ಪತಿಗೆ ಫೋನ್ ಕಾಲ್ ಹೋಯಿತು. ಆತ ಅವಸರವಾಗಿ ಮನೆಗೆ ಧಾವಿಸಿ ಬಂದ. ಮಡದಿಯಿಂದ ವಿಷಯ ತಿಳಿದು ಒಂದಿಷ್ಟು ವ್ಯಗ್ರನಾದ. ಕೆಳಗಿಳಿದು ಬಂದು ಕೀಲಿ ತೆಗೆದು ಮನೆಯೊಳಗೆ ಪ್ರವೇಶಿಸಿದ. ರಾಗಿಣಿ ಮತ್ತು ಅವಳ ಅಮ್ಮನು ಹಿಂದೆ ಹಿಂಬಾಲಿಸಿದರು. ಖಾಲಿ ಮನೆಯನ್ನು ಕಾಣುತ್ತಾ ಅಪ್ಪ ಅಮ್ಮ ಮಲಗುತ್ತಿದ್ದ ಬೆಡ್ರೂಮ್ ಒಳಗೆ ಇಣುಕಿದ ರಾಗಿಣಿಯ ಪತಿ. ಅಲ್ಲಿ ಮಂಚದ ಮೇಲೆ ಖಾಲಿ ತೊಟ್ಟಿಲು ಮಾತ್ರ ಕಾಣಿಸಿತ್ತು. ಹಟ್ಟದ ಮೇಲಿತ್ತಲ್ವಾ ತೊಟ್ಟಿಲು, ಯಾಕೆ ಕೆಳಗಿಳಿಸಿದ್ದಾರೆ? ರಾಗಿಣಿಯ ಪ್ರಶ್ನೆಗೆ ಉತ್ತರಿಸದೆ ಅವಳ ಪತಿ ತನ್ನ ಕೈಯಲ್ಲಿದ್ದ ಕೊರಿಯರ್ ಕವರನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದ. ಅದು ಕೆಂಗೇರಿಯ ಬಳಿ ಇದ್ದ ವೃದ್ಧಾಶ್ರಮವೊಂದರಿಂದ ಬಂದದೆಂದು ನಮೂದಿಸಿಕೊಂಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ಕತೆ ಕೇಳಿದ್ದಕ್ಕಾಗಿ. ಹಾಗೆಯೇ ನನ್ನ ಕತೆಗೊಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.